ನಮಸ್ಕಾರ ಕಲಾ. ವೆಲ್ಕಮ್ ಬ್ಯಾಕ್. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ, ಇವತ್ತು ಚಾಪ್ಟರ್ 5. ಚಾಪ್ಟರ್ 5 ಆಫ್ ಭಗವದ್ಗೀತಾ. ಸೊ ವೆಲ್ಕಮ್ ಬ್ಯಾಕ್ ಆಲ್ ವ್ಯೂವರ್ಸ್. ಯಾರ ನಮ್ಮ ಚಾನೆಲ್ ಫಾಲೋ ಮಾಡ್ತಿದ್ರು ಪಾಡ್ಕಾಸ್ಟ್ನ, ನಿಮ್ಗೆಲ್ಲರಿಗೂ ಹರೇ ಕೃಷ್ಣ. ಆ, ನಾವು ಮತ್ತೆ ಈ ಚಾಪ್ಟರ್ ಶುರು ಮಾಡೋಕ್ಕೆ ಮುಂಚೆ ಮತ್ತೆ ನಮ್ಮ ಗುರುಗಳ ಆರಾಧನೆ ಮಾಡೋಣ. ನಿಮಗೆ ಇದು ಬರಲಿಲ್ಲ ಅಂದರೆ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಕೂಡ ಹೇಳ್ಕೋಬಹುದು. ಓಕೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಚಾಪ್ಟರ್ 1ರಲ್ಲಿ, ಅಧ್ಯಾಯ 1ರಲ್ಲಿ ಇಂಟ್ರೊಡಕ್ಷನ್ ಆಫ್ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಆಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ಎಲ್ಲಿ ಅರ್ಜುನ ಕೇಳೋದು ಬಗ್ಗೆ ನೋಡಿದ್ವಿ. ಚಾಪ್ಟರ್ 2 ಅಲ್ಲಿ ನಾವು ಸಮ್ಮರಿ, ಭಗವದ್ಗೀತೆ ಎಲ್ಲ ವಿಷಯಗಳ ಬಗ್ಗೆ ಒಂದು ಸಮ್ಮರಿನ ನಾವು ಚಾಪ್ಟರ್ 2 ಅಲ್ಲೇ, ಅಧ್ಯಾಯ 2ರಲ್ಲೇ ನಾವು ನೋಡ್ಬಿಟ್ವಿ. ಅಧ್ಯಾಯ 2ರಲ್ಲಿ ಕೃಷ್ಣ ಕರ್ಮಯೋಗದ ಬಗ್ಗೆ ಹೇಳ್ತಾರೆ ಸ್ವಲ್ಪ. ಆ ಕರ್ಮಯೋಗದ ಬಗ್ಗೆ ಇನ್ನೂ ಹೆಚ್ಚಾಗಿ ಈ ಒಂದು ಅಧ್ಯಾಯದಲ್ಲಿ, ಅಧ್ಯಾಯ 5ರಲ್ಲಿ ನಾವು ನೋಡ್ತೇವೆ. ಕರ್ಮ ಅಂದ್ರೆ ಏನು? ಏನು ವಸ್ತಾ, ನಿಮ್ಮ ಪ್ರಕಾರ ಕರ್ಮ ಅಂದ್ರೆ ಏನು? ಕರ್ಮ ನಾವು ಮಾಡುವಂತಹ ಕೆಲಸ. ಕರೆಕ್ಟ್. ಅದು ಬಿಟ್ಟು ನಾವು ಯೂಶಲಿ ಹೇಳ್ತಾ ಇರ್ತೀವಿ, ನೀನ್ ಮಾಡಿದ ಕರ್ಮ ಅಂತ. ಅಂದ್ರೆ ವಿ ಕನೆಕ್ಟ್ ಆಯ್ತು, ಅದು ನೆಗೆಟಿವ್ಗೆ ಕೂಡ ಕನೆಕ್ಟ್ ಮಾಡ್ತೀವಿ. ಏನೋ ಒಂದು ತಪ್ಪುಗಳಾದಾಗ ಅಥವಾ ಏನೋ ಒಂದು ನಾವು ಅನ್ಕೊಂಡಾಗ ಆಗ್ತಾ ಇಲ್ಲ ಅಂದಾಗ ಕೂಡ ನಾವು ಹಾ, ನೀನ್ ಮಾಡಿದ್ದು ಕರ್ಮ, ನೀನ್ ಅನುಭವಿಸ್ತಾ ಇದೀಯ, ಈ ತರ ಎಲ್ಲ ಕೂಡ ಹೇಳ್ತಾರೆ. ಕರ್ಮದ ಫಲ ಅಂತೀವಿ ಬೇಸಿಕಲಿ. ಅದು ಕರ್ಮದ ಫಲನ ಅನುಭವಿಸ್ತೀವಿ ಅಂತ. ಒಂದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಅದು ಕರ್ಮದ ಫಲವನ್ನ ನಾವು ಅನುಭವಿಸ್ತೀವಿ ಅಂತ. ಸೊ ಕರ್ಮ ಅಂದ್ರೆ ನಾವು ಮಾಡೋ ಕೆಲಸ. ನಾವು ಮಾಡೋ ಕೆಲಸದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಲಸಗಳಿದೆ. ನಾವು ಬರೀ ಕೈಯಲ್ಲಿ ಮಾಡೋದಲ್ಲ, ನಮ್ಮ ಬುದ್ಧಿಯಿಂದ, ನಮ್ಮ ಥಾಟ್ಸಿಂದ ಮಾಡೋ ಕೆಲಸ, ಬಾಯಿಯಿಂದ ಮಾಡೋ ಕೆಲಸ, ಮತ್ತೆ ಶರೀರದಿಂದ ಮಾಡೋ ಕೆಲಸ, ಮೂರರಿಂದಾನು ನಮ್ಮ ಇಂಟೆಲಿಜೆನ್ಸ್ ಇಂದ ಮಾಡೋ ಕೆಲಸ, ಇವೆಲ್ಲವೂ ಇರುತ್ತೆ. ಸೊ ಎಲ್ಲನೂ ಕೆಲಸಗಳು, ಇದೆಲ್ಲವೂ ಕರ್ಮ. ಬರೀ ನಾವು ಮಾಡೋ ಕೈಯಲ್ಲಿ ಮಾತ್ರ ಮಾಡೋದು ಮಾತ್ರ ಅಲ್ಲ. ಸೊ ಫಸ್ಟ್ ಅದು ಕರ್ಮ ಅಂದ್ರೆ ಓಕೆ, ಬಟ್ ಕರ್ಮ ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಫಸ್ಟ್ ಆಫ್ ಆಲ್ ಮೀನಿಂಗ್ ಬಂದು ಕನೆಕ್ಷನ್ ವಿತ್ ಸುಪ್ರೀಂ ಅಂತ ಅರ್ಥ. ನಾವು ಕನೆಕ್ಟ್ ಆಗೋದು, ಲಿಂಕ್ ಆಗೋದು, ಅದನ್ನ ಯೋಗ ಅಂತೀವಿ ಜನರಲ್. ಸೊ ಈ ಕೆಲಸದಿಂದ ಸುಪ್ರೀಂ ಭಗವಂತನನ್ನ ಭಗವಂತ ಜೊತೆ ಕನೆಕ್ಟ್ ಆಗೋದು ಹೇಗೆ ಹೇಗೆ ಅನ್ನೋದೇ ಕರ್ಮಯೋಗ. ನಾವೆಲ್ಲ ಮನುಷ್ಯರು ಯಾವಾಗ್ಲೂ ಏನಾದ್ರೂ ಒಂದು ಪ್ಲಾನ್ ಮಾಡ್ತಾನೇ ಇರ್ತೀವಿ ಫ್ಯೂಚರ್ಗೆ. ಓಕೆ ಅಲ್ವಾ? ಆ ನಮ್ಮ ಪ್ಲಾನ್ಸು ಹೇಗೆ ಹೊರಬರುತ್ತೆ? ನಾವು ಮಾಡೋ ಆಕ್ಷನ್ಸ್, ನಾವು ಮಾಡೋ ಕೆಲಸಗಳ ಮೂಲಕ ಬರುತ್ತೆ. ಮತ್ತೆ ಮತ್ತೆ ನಾವು ಮಾಡೋ ಕೆಲಸಗಳು ಏನಾಗುತ್ತೆ? ನಮ್ಮ ಹ್ಯಾಬಿಟ್ಸ್ ಆಗತ್ತೆ. ನಮ್ಮ ಹ್ಯಾಬಿಟ್ಸು ನಮ್ಮ ಕ್ಯಾರೆಕ್ಟರ್ ಆಗತ್ತೆ. ಆ ಕ್ಯಾರೆಕ್ಟರ್ ಇಂದ್ರನೇ ನಮಗೆ ಮೋಕ್ಷ ಸಿಗತ್ತೆ. ನಾವು ಲಾಸ್ಟ್ ಚಾಪ್ಟರ್ಲಿ ನೋಡಿದ್ವಿ. ಅಂದ್ರೆ ಹೇಗೆ ಕೃಷ್ಣ ಹೇಳ್ತಾರೆ, ನಾವು ಮಾತಾಡಿದ್ವಿ, ಸ್ಯಾಕ್ರಿಫೈಸ್ ಬಗ್ಗೆ ಮಾತಾಡಿದ್ವಿ. ನಾವು ಹೇಗೆ ನಮ್ಮ ಈಗೋನ ಬಿಟ್ಟು ಕೊಡಬೇಕು, ಜ್ಞಾನನ ಪಡಿಬೇಕು. ಜ್ಞಾನ ಯೋಗದ ಬಗ್ಗೆ ಮಾತಾಡಿದಾಗ ಈಗೋನ ಬಿಟ್ಟು ಕೊಡಬೇಕು ಅನ್ನೋವಾಗ ಏನಂತ ಹೇಳಿದ್ವಿ? ನಾವು ಹೇಗೆ ಬೇರೆ ಏನಾದರೂ ಪಡೆಯೋದಕ್ಕೆ ಸ್ಯಾಕ್ರಿಫೈಸ್ ಮಾಡ್ತೀವೋ, ಇಲ್ಲಿ ನಮ್ಮ ಕ್ಯಾರೆಕ್ಟರ್ ಅದನ್ನ ಚೇಂಜ್ ಮಾಡೋದು, ಆ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಮೋಕ್ಷ ಸಿಗೋದು, ಸ್ಪಿರಿಚುವಾಲಿಟಿ ಸಿಗೋದು, ಅದು ಅಡ್ವಾನ್ಸ್ಮೆಂಟ್ ಬರೋದು ನಮ್ಮ ಕೇಪಬಿಲಿಟಿಯಿಂದ ಅಲ್ಲ, ನಮ್ಮ ಕ್ಯಾರೆಕ್ಟರ್ ಇಂದ ಬರುತ್ತೆ. ಈ ಕ್ಯಾರೆಕ್ಟರ್ ಅನ್ನೋದು ಹೇಗೆ ಬಿಲ್ಡ್ ಆಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಆಕ್ಷನ್, ಕರ್ಮ, ರಿಪೀಟೆಡ್ ಆಕ್ಷನ್ಸ್, ರಿಪೀಟೆಡ್ ಕರ್ಮ ಏನಾಗುತ್ತೆ? ಹ್ಯಾಬಿಟ್ ಆಗುತ್ತೆ. ಹ್ಯಾಬಿಟ್ ರಿಪೀಟ್ ಆದ್ರೆ ನಮ್ಮ ಒಂದು ಕ್ಯಾರೆಕ್ಟರ್ ಆಗುತ್ತೆ. ಆ ನಮ್ಮ ಕ್ಯಾರೆಕ್ಟರೇ ನಮಗೆ ಮೋಕ್ಷಕ್ಕೆ ದಾರಿ ಕೊಡುತ್ತೆ. ಸೊ ದಿಸ್ ಇಸ್ ಹೌ ನಮ್ಮ ಕರ್ಮ ನಮಗೆ ನಮ್ಮ ಮೋಕ್ಷಕ್ಕೆ ದಾರಿಯಾಗಿ, ಯೋಗ ಅಂದ್ರೆ ಭಗವಂತನ ಜೊತೆ ನಮ್ಮನ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಮಾರ್ಗವಾಗತ್ತೆ. ಆಯ್ತಾ? ಅಂದ್ರೆ ಹೇಗೆ ಯಾವುದೇ ಒಂದು ಜರ್ನಿಯಲ್ಲಿ ಸ್ಟೆಪ್ಸ್ ಇರುತ್ತಲ್ವಾ, ಆ ಥರ
ನಮ್ಮ ಈ ಸ್ಪಿರಿಚುವಲ್ ಜರ್ನಿಯಲ್ಲೂ, ಎಲ್ಲಿ ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ ಒಂದು ಜರ್ನಿಯಲ್ಲೂ ಸ್ಟೆಪ್ಸ್ ಇದೆ. ಆ ಅ, ಅದೊಂದು ಕರೆಕ್ಟ್ ಡೈರೆಕ್ಷನಲ್ಲಿ ಹೋದರೆ ನಾವು ಭಗವಂತನನ್ನು ಸೇರ್ಬೋದು. ಆದರೆ ಬೇರೆ ಡೈರೆಕ್ಷನಲ್ಲಿ ಹೋದರೆ ಏನಾಗುತ್ತೆ, ನಮ್ಮ ವರ್ಲ್ಡಲ್ಲಿರೋ ಎಲ್ಲ ಕಾಂಪ್ಲೆಕ್ಸಿಟೀಸು ಅವೆಲ್ಲ ಅದರಲ್ಲೇ ಸಿಗಾಕ್ಕೊಳ್ತೀವಿ. ಆ ಥರ ಸ್ಟೆಪ್ಸು ಇದೆ. ಬಟ್ ನಾವು ಮೋಕ್ಷಕ್ಕೆ, ನಮ್ಮ ಫ್ರೀಡಮ್ಗೆ, ಆ ಕಡೆ ಹೋಗೋದಕ್ಕೂ ನಮ್ಮ ಸ್ಟೆಪ್ಸ್ ಇದೆ. ಸೊ ನಮ್ಮ ಈ ಚಾಪ್ಟರ ಶಾರ್ಟ್ ಫಾರ್ಮ್ ಬಂದು ಸ್ಟೆಪ್, STEP, ಸ್ಟೆಪ್ ಅಂತ. ಅದರಲ್ಲಿ ಫಸ್ಟ್ ಎಸ್ ಅಂದರೆ ಏನು? ಎಸ್ ಅಂದರೆ ಸ್ಟೇ ಇನ್ ದ ವರ್ಲ್ಡ್. ಸ್ಟೇ ಇನ್ ದ ವರ್ಲ್ಡ್ ಅಂದರೆ ಈ ಜಗತ್ತಲ್ಲಿ ಇರು ಅಂತ. ಫಸ್ಟ್ ಇವಾಗ ಈ ಚಾಪ್ಟರ್ ಬಿಗಿನಿಂಗ್, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅರ್ಜುನ ಕೇಳ್ತಾರೆ ಕೃಷ್ಣನ, ಕೃಷ್ಣ ನೀನು ಫಸ್ಟ್ ಏನಂದೆ, ಎಲ್ಲ ಕೆಲಸವನ್ನು ಎಲ್ಲದನ್ನು ತ್ಯಾಗ ಮಾಡು, ಎಲ್ಲದನ್ನ ಇದು ಬಿಡು, ರಿನೌನ್ಸ್ ಮಾಡು ಅಂತ ಹೇಳಿದೆ. ಆಮೇಲೆ ಮತ್ತೆ ಯುದ್ಧ ಮಾಡು ಅರ್ಜುನ ಅಂತ ಹೇಳಿದೆ. ಕರ್ಮ ನಿನ್ನ 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 ಧರ್ಮ ಆಸ್ ಅ ಕ್ಷತ್ರಿಯ ಬಂದು, ನೀನು ಕ್ಷತ್ರಿಯ, ಅದು ನಿನ್ನ ಧರ್ಮ, ಅದು ನಿನ್ನ ಕ್ಯಾರೆಕ್ಟರ್, ಅದು ನಿನ್ನ ನೇಚರ್. ಅದರ ಪ್ರಕಾರ ಕರ್ಮವನ್ನು ಮಾಡು, ಕೆಲಸವನ್ನು ಮಾಡು, ಯುದ್ಧವನ್ನು ಮಾಡು ಅಂತ ಹೇಳ್ತೀಯ. ಇವಾಗ ನನಗೆ ಕನ್ಫ್ಯೂಸ್ ಆಗೋಗಿದೆ. ಕೆಲಸವನ್ನು ಬಿಡಬೇಕಾ ಅಥವಾ ಕೆಲಸವನ್ನ ಮಾಡಬೇಕಾ? ಅದಾದ್ಮೇಲೆ ಜ್ಞಾನ ಯೋಗನೇ ಮಹತ್ವ ಅಂತ ಕೂಡ ಹೇಳ್ತಾರೆ. ಹಾ, ಅದೇ ಜ್ಞಾನಯೋಗ ಮಹತ್ವ ಅಂದ ತಕ್ಷಣ ಏನಾಗುತ್ತೆ, ಅರ್ಜುನನಿಗೆ ಜ್ಞಾನ ಪಡ್ಕೊಂಡ್ರೆ ಸಾಕಲ್ಲ, ಜ್ಞಾನದಲ್ಲಿ ಕೆಲಸ ಕರ್ಮ ಇಲ್ವಲ್ಲ, ಮಾಡೋದು ಬೇಡ ಅಲ್ಲ. ಕರ್ಮ ಮಾಡೋದು ಬೇಡ ಅಂತ ಹೇಳಿ. ಓಕೆ, ಜ್ಞಾನ ಎಲ್ಲದಕ್ಕಂತೂ ಹೆಚ್ಚು ಜ್ಞಾನ ಅಂತ ಹೇಳ್ಬಿಡ್ತಾರೆ ಕೃಷ್ಣ. ಸೊ ಜ್ಞಾನ ಇದ್ರೆ ಸಾಕು. ಜ್ಞಾನ ಅಂದ್ರೆ ಕೆಲಸ ಬಿಡೋದು, ಜ್ಞಾನ ಅಂದ್ರೆ ಸನ್ಯಾಸ ತಗೊಂಡ್ಬಿಡೋದು. ಸೊ ಕೃಷ್ಣ ಅರ್ಜುನ ಕೇಳ್ತಾನೆ, ಸನ್ಯಾಸ ಅನ್ನೋದು ಮಾಡಬೇಕಾ ಅಥವಾ ಕರ್ಮ ಯೋಗ, ಕರ್ಮ ಅನ್ನೋದು ಮಾಡಬೇಕಾ? ನನಗೆ ನನಗೆ ನೀ ಕ್ಲಿಯರ್ ಆಗಿ ಹೇಳು ನನಗೆ ಅಂತ ಹೇಳಿ ಅರ್ಜುನ ಕೇಳ್ತಾರೆ. ಆವಾಗ ಆ ಕೃಷ್ಣ ಹೇಳ್ತಾರೆ, ಆ, ಆವಾಗ ಕೃಷ್ಣನಿಗೆ ಅರ್ಥ ಆಗುತ್ತೆ ಏನು, ಅರ್ಜುನ ಇವಾಗ್ಲೂ ಕೆಲಸವನ್ನು ಮತ್ತು ತ್ಯಾಗವನ್ನ ಎರಡನ್ನ ಬೇರೆ ಬೇರೆ ಅಂತ ಅನ್ಕೋತಾ ಇದ್ದಾರೆ. ಮಾಡೋ ಕೆಲಸವನ್ನ ಮತ್ತೆ ತ್ಯಾಗವನ್ನ ಎರಡನ್ನು ಬೇರೆ ಅನ್ಕೋತಾ ಇದ್ದಾರೆ. ಅದು ಬೇರೆ ಅಲ್ಲ. ಕೆಲಸನೂ ತ್ಯಾಗನೂ ದೇ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ದೇ ಆರ್ ಒನ್. ಅಂದ್ರೆ ಏನರ್ಥ? ನಾವು ಒಂದು ಸರಿಯಾದ ಕೆಲಸವನ್ನ, ಅಂದ್ರೆ ರೈಚಿಯಸ್ ಕೆಲಸವನ್ನ ಮಾಡ್ತಾ, ಆ ಕರ್ಮದ ಏನು ರೈಚಿಯಸ್ ಒಳ್ಳೆ ಕರ್ಮಗಳನ್ನು ಮಾಡ್ತಾ, ಆ ಕರ್ಮದ ಫಲವನ್ನ ಕೂಡ ಭಗವಂತನಿಗೆ ಅರ್ಪಿಸ್ತಾ, ಆಮೇಲೆ ಆ ಅದೇ ಅದೇ ಅದ್ರ ಜೊತೆಗೆ ಜ್ಞಾನದಿಂದ ನಮ್ಮ ಗೋಲ್ ಏನು ಅನ್ನೋದನ್ನ ಅದ್ರ ಬಗ್ಗೆ ಅಲರ್ಟ್ ಆಗಿ ಇದ್ಕೊಂಡು ಇದ್ರೆ, ಆವಾಗ ಆ ಕೆಲಸ ಏನಾಗುತ್ತೆ, ಅದು ಭಕ್ತಿ ಯೋಗವಾಗತ್ತೆ, ಭಕ್ತಿ ಸೇವೆ ಆಗತ್ತೆ. ಅವಾಗ ನಮ್ಮ ಕೆಲಸ ಬಂದು ವರ್ಷಿಪ್ ಆಗತ್ತೆ. ಏನು 3 ಸ್ಟೆಪ್ಸ್ ಏನು? ಫಸ್ಟು ನಮ್ಮ ನಮ್ಮ ಧರ್ಮದ ಪ್ರಕಾರ, ಅಂದ್ರೆ ನಾವ್ ಯಾವ ಗುಣದ ಜೊತೆಗೆ ಹುಟ್ಟಿದೀವೋ, ನಾವ್ ಯಾವದ್ರ ಜೊತೆಗೆ ಹುಟ್ಟಿದೀವೋ ಆ ಗುಣದ ಪ್ರಕಾರ ನಾವು ಕರ್ಮವನ್ನು ಮಾಡ್ತಾ, ಆ ಕರ್ಮದ ಫಲವನ್ನ ತ್ಯಾಗ ಮಾಡ್ತಾ ತ್ಯಜಿಸ್ತಾ ಇರಬೇಕು. ಅಂದ್ರೆ ನನ್ನ ಗುಣದಿಂದ, ನಾನಿವಾಗ ಬ್ರಾಹ್ಮಣ ಆಗಿದ್ದೀನಿ, ಕ್ಷತ್ರಿಯ ಆಗಿದ್ದೀನಿ, ಏನೋ ಒಂದು ಗುಣದಿಂದ ಹುಟ್ಟಿದ್ದೀನಿ, ಆ ಗುಣದ ಪ್ರಕಾರ ಕೆಲಸವನ್ನ ಮಾಡ್ತಾ, ಸರಿಯಾದ ಉತ್ತಮವಾದ ಕೆಲಸವನ್ನ ಮಾಡ್ತಾ, ಆ ಕರ್ಮದ ಫಲವನ್ನ ಭಗವಂತನಿಗೆ ಬಿಟ್ಟು, ಅದರ ಜೊತೆಗೆ ನನ್ನ ಅಲ್ಟಿಮೇಟ್ ಗೋಲ್ ಏನು ಅನ್ನೋದನ್ನ ಜ್ಞಾನದಿಂದ ಅದನ್ನ ಜ್ಞಾಪಕ ಇಟ್ಕೊಂಡು ಮಾಡಿದಾಗ ಆ ಕೆಲಸ ವರ್ಷಿಪ್ ಆಗ್ಬಿಡುತ್ತೆ. ಎಲ್ಲರೂ ಎಷ್ಟೋ ಜನ ಹೇಳ್ತಾರೆ ವರ್ಕ್ ಇಸ್ ವರ್ಷಿಪ್ ಅಂತ. ಆದರೆ ಆ ವರ್ಕು ಯಾವಾಗ ವರ್ಷಿಪ್ ಆಗತ್ತೆ ಅನ್ನೋದನ್ನ ಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಕರ್ಮ ಯಾವಾಗ ಕರ್ಮ ಯೋಗವಾಗತ್ತೆ ಅಂತ. ಎನಿ ಡೌಟ್ ವಸ್ದ? ಸೋ ಬ್ಯೂಟಿಫುಲ್. ಅಲ್ಲ? ಆ, ಅಂದ್ರೆ ನಮಗೆ ಒಂದು ಕೋಚಿಂಗ್ ಮಾಡಬೇಕು, ಇನ್ನಷ್ಟು ಕನೆಕ್ಟ್. ಯಾವಾಗಲೂ ಏನ್ ಅನ್ಕೊಂತಾ ಇದ್ದೆ, ಓಕೆನಾ ಈ ತರ ಮಾಡಿದ್ಮೇಲೆ ಅದಕ್ಕೆ ನಮ್ಗೆ ಪ್ರತಿಫಲವಾಗಿ ಇದೇ ಸಿಗ್ಬೇಕು, ಹೀಗೆ ಇರ್ಬೇಕು ಅಂತ. ಸೊ ಇವಾಗ ನನ್ನ ಕೆಲಸ ನಾನು ಮಾಡ್ತಾ ಇರಬೇಕು, ಫಲಾಪೇಕ್ಷೆ ಓಕೆ. ಯಾಕೆಂದ್ರೆ ಅಲ್ಲಿ ಬೇರೆ ಎಲ್ಲ ಥಿಂಗ್ಸ್ ಮ್ಯಾಟ್ರ್ ಆಗೋದ್ರಿಂದ ಅದನ್ನ ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದಾಗ ದೆನ್ ವಿ ಕ್ಯಾನ್ ರೀಚ್ ಅವರ್ ಗೋಲ್. ಅಥವಾ ಡೆಫಿನೆಟ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಗೋಲ್ ಅನ್ನ ಜ್ಞಾಪಕ ಇಟ್ಕೋಬೇಕು. ಕರೆಕ್ಟ್, ಅಲ್ಟಿಮೇಟ್ ಗೋಲ್ ಗೋಲ್ ನೆನ್ಪಿಟ್ಕೊಬೇಕು. ಆದ್ರೆ ಮತ್ತೆ ಅಗೈನ್
ನಾವು ಫಲಗಳ ಅಪೇಕ್ಷೆ ಬಿಟ್ಟಾಗ, ಫಲ ಸಿಗದೇ ಇದ್ದಾಗ ಏನಾಗುತ್ತೆ? ನಾವು ಅಲ್ಟಿಮೇಟ್ ಗೋಲ್, ಅದಕ್ಕೆ ಹೇಳಿದೆ ಬರೀ ಗೋಲ್ ಅಲ್ಲ, ಅಲ್ಟಿಮೇಟ್ ಗೋಲ್ ಅಂದ್ರೆ ಟಾಪ್ ಮೋಸ್ಟ್ ಗೋಲ್ ಏನು? ಏನು ಟಾಪ್ ಮೋಕ್ಷ ಮೋಸ್ಟ್ ಅಂತ ಗೋಲ್? ಅಲ್ಲಿ. ಆ ಮೋಕ್ಷ ಅನ್ನೋದು ನಮ್ಮ ಟಾಪ್ ಮೋಸ್ಟ್ ಗೋಲ್. ಬೇರೆ ಅಲ್ಟಿಮೇಟ್ ಗೋಲ್ ನಾನು ಯಾಕೆ ಇಟ್ಕೋಬೇಕು ಅಂತ ಹೇಳ್ತಾರೆ ಕೃಷ್ಣ. ಅದಕ್ಕೆ ಜ್ಞಾನಯೋಗದ ಬಗ್ಗೆ ಹೇಳ್ತಾರಲ್ವಾ. ಜ್ಞಾನಯೋಗದಲ್ಲಿ ಏನು ಹೇಳ್ತಾರೆ? ಜ್ಞಾನ ಅಂದ್ರೆ ಏನು? ಇಲ್ಲಿಂದ ಬಿಟ್ಟು ಅಲ್ಲಿ ಭಗವಂತನನ್ನ ಸೇರೋದೇ, ಅದ ಅದ ಆ ಆ ದಾರಿ ಹೇಳ್ಕೊಡೋದೇ ಜ್ಞಾನ. ಸೊ ಅದು ನಮ್ಮ ಅಲ್ಟಿಮೇಟ್ ಗೋಲ್ ಆಗಿರುವಾಗ ಹೇಗೆ ಅದನ್ನ ಸೇರೋದಕ್ಕೆ ಏನು ಮಾಡಬೇಕು? ಕೃಷ್ಣ ಸಿಂಪಲ್ ಆಗಿ ಹೇಳ್ತಾರಲ್ವಾ, ನೀನು ಮಾಡೋ ಕೆಲಸವನ್ನು ಮಾಡು, ನನ್ನ ರಿಸಲ್ಟ್ಸ್ ಅನ್ನ ತ್ಯಾಗ ಮಾಡು. ಅಷ್ಟೇನೆ, ಅಷ್ಟೇನೆ. ಅದನ್ನ ಮಾಡ್ತಾ ಇದ್ರೆ ಅಲ್ಟಿಮೇಟ್ ಗೋಲ್. ಇವಾಗ ನಾ ಇಷ್ಟು ಸಂಪಾದನೆ, 1 ಲಕ್ಷ ಸಂಪಾದನೆ ಮಾಡಬೇಕು ಅಂದ್ರೆ ಅದು ಒಂದು ಗೋಲ್ ಆಗಿರ್ಬೋದು, ಬಟ್ ಅದು ಅಲ್ಟಿಮೇಟ್ ಗೋಲ್ ಅಲ್ವಲ್ಲ. ಅಲ್ಟಿಮೇಟ್ ಗೋಲ್ ಭಗವಂತನನ್ನು ಹೋಗಿ ಸೇರೋದು. ಭಗವಂತನನ್ನು ಹೋಗಿ ಸೇರೋದಕ್ಕೆ ನಾವು ಸುಮ್ಮನೆ ಹಾಗೆ ಸತ್ತು ಹೋಗ್ಬಿಟ್ರೆ ಸೇರೋದಿಲ್ಲ. ನಾವು ಏನು ಈ ಪ್ರಾಸೆಸ್ ಮಾಡ್ತಿರ್ತೀವಲ್ಲ ಅದರಿಂದ ಹೋಗಿ ಸೇರ್ತೀವಿ. ಅಂದ್ರೆ ವರ್ಕ್ ಇನ್ ಡಿವೋಷನ್, ವರ್ಕ್ ಇನ್ ಡಿವೋಷನ್, ದ್ಯಾಟ್ ಈಸ್ ಕಾಲ್ಡ್ ಕರ್ಮಯೋಗ. ಅಂದ್ರೆ ಭಗವಂತನ ಪ್ರತಿ ಭಕ್ತಿ ಇದ್ರೆ ಮಾತ್ರನೇ ನೋಡಿ. ನನ್ನ 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 ಮಗನ ಮೇಲೆ ನನಗೆ ಪ್ರೀತಿ ಇದ್ರೆ ಮಾತ್ರ ನಾನು ನನ್ನ ಮಗನಿಗೋಸ್ಕರ ಬಿಟ್ಟು ಕೊಡ್ತೇನೆ ಅಲ್ವಾ. ಇವಾಗ ನಾನು ಅಡಿಗೆ ಮಾಡಿದ್ದೀನಿ, ಇಷ್ಟೇ ಇದೆ, ನನ್ನ ಮಗನ ಮೇಲೆ ಪ್ರೀತಿ ಇದ್ರೆ ಪೂರ್ತಿನ ನನ್ನ ಮಗನಿಗೆ ಕೊಟ್ಟು ಬಿಡ್ತೀನಿ ಅಲ್ವಾ. ಹಾಗೆ ನಾನು ಭಗವಂತನ ಮೇಲೆ ಪ್ರೀತಿ ಇದ್ರೆ ಮಾತ್ರ ತಾನೇ ನಾನು ಮಾಡಿರೋ ಕೆಲಸವಾದ ಫಲವನ್ನು ಕೂಡ ಭಗವಂತನಿಗೆ ಕೊಡೋಕ್ಕೆ ಸಾಧ್ಯ. ಹಾಗೆ ಒಂದು ಕಡೆ ಹಾಗಿದ್ರು, ಇನ್ನೊಂದು ಕಡೆ ಫಾರ್ ಎಕ್ಸಾಂಪಲ್ ಒಬ್ಬರ ಮೇಲೆ ಪ್ರೀತಿ ಇಲ್ಲ, ಅದನ್ನು ಡೆವಲಪ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಆ ಥರ ಅವ್ರಿಗೆ ಏನಾದರೂ ಮಾಡ್ತಾ ಇರಬೇಕು. ಇವಾಗ ನಾನು ಅಡಿಗೆ ಮಾಡಿದೆ, ಪೂರ್ತಿ ಅವ್ರಿಗೆ ಕೊಟ್ಟು ಬಿಡ್ತೀನಿ. ನನಗೆ ಸ್ಟಾರ್ಟಿಂಗಲ್ಲಿ ಪ್ರೀತಿ ಇಲ್ಲ ಅವ್ರ ಮೇಲೆ, ಬಟ್ ಆ ಥರ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವ್ರ ಮೇಲೆ ಪ್ರೀತಿ ಬರುತ್ತೆ ನನಗೆ. ಹಾಗೆ ತಾನೇ ಪ್ರೀತಿ ಇನ್ಕ್ರೀಸ್ ಆಗೋದು. ಹಾಗೆ ಸ್ಟಾರ್ಟಿಂಗಲ್ಲಿ ನಮಗೆ ನಮ್ಮ ಭಗವಂತನ ಪ್ರತಿ ಪ್ರೀತಿ ಇಲ್ಲದೆ ಇದ್ರು, ಅದನ್ನ ಯಾವಾಗ ನಮ್ಮ ಕರ್ಮದ ಫಲವನ್ನು ಭಗವಂತನಿಗೆ ಕೊಡ್ತಾ ಇರ್ತೀವೋ ಭಗವಂತನ ಪ್ರತಿ ನಮ್ಮ ಪ್ರೀತಿ ಹೆಚ್ಚಾಗ್ತಾನೇ ಇರುತ್ತೆ. ಪ್ರೀತಿ ಹೆಚ್ಚಾಗದಾಗ ಏನಾಗುತ್ತೆ? ಆಬ್ವಿಯಸ್ಲಿ ಕೊನೆಗೆ ಹೋಗಿ ಭಗವಂತನನ್ನು ಸೇರ್ತೀರಾ. ಏಕೆಂದ್ರೆ ನೀವು ಅಷ್ಟು ಬೆಳೆಸ್ಕೊಂಡಿದ್ದೀರಾ ಕನೆಕ್ಷನ್ನು, ಭಗವಂತನ ಜೊತೆ ಕನೆಕ್ಷನ್ ಅನ್ನು ಅಷ್ಟು ಬೆಳೆಸ್ಕೊಂಡಿದ್ದೀರಾ. ಸೊ ನಿಮ್ಮ 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 ಡೆಸ್ಟಿನೇಷನ್ ಅದೇ ಆಗಿರುತ್ತೆ. ಸೊ ಇದು ನಮ್ಮ ಡೆಸ್ಟಿನೇಷನ್. ಅಂದ್ರೆ ಭಗವಂತನ ಪ್ರತಿ ಪ್ರೀತಿನ ಬೆಳೆಸ್ಕೊಳ್ಳೋದು, ಅದು ನಮ್ಮ ಡೆಸ್ಟಿನೇಷನ್, ಅದು ನಮ್ಮ ಅಲ್ಟಿಮೇಟ್ ಗೋಲ್. ಈ 1 ಲಕ್ಷ 2 ಲಕ್ಷ ಅಲ್ಲ, ಅದೆಲ್ಲ ಒಂದೊಂದು ನಮ್ಗೆ ಸ್ಟೆಪ್ಸ್ ಬೇಸಿಕಲಿ. ಅದೊಂದು ಕರ್ಮದ ಮೂಲಕ ನಾವು ಭಗವಂತನ ಪ್ರತಿ ಪ್ರೀತಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಈ ಕರ್ಮ ಯೋಗದ ಜೊತೆಗೆ ಅದರಿಂದ ನಾವು ಭಗವಂತನ ಪ್ರತಿ ಪ್ರೀತಿಯನ್ನ ಬೆಳೆಸ್ಕೊಳ್ಳೋಕ್ಕೆ ಒಂದು ಮಾರ್ಗ ಸಿಗತ್ತೆ ನಮಗೆ ಅಲ್ವಾ. ಸೊ ಹೀಗೆ ಹೀಗೆ ಯಾರು ಮಾಡ್ತಾ ಇರ್ತಾರೋ ಅವಾಗ ಅವರ ಕರ್ಮ ಬಂದು ವರ್ಷಿಪ್ ಆಗುತ್ತೆ. ಆಯ್ತಾ. ಎಷ್ಟೋ ಜನ ಏನ್ ಅನ್ಕೋತಾರೆ, ಎಲ್ಲ ಪ್ರೀಮೆಚೂರ್ ಆಗಿ ಒಂದು ಮೆಚುರಿಟಿ ಇಲ್ಲದೆ ಎಲ್ಲ ರಿಲೇಶನ್ಶಿಪ್ಸ್ನ ಕಟ್ ಮಾಡಿಬಿಟ್ಟು ಅವ್ರ ಪಾಡಿಗೆ ಅವರು ಸ್ಪಿರಿಚುವಲ್ ಪರ್ಫೆಕ್ಷನ್ಗೆ ಸಿಗಬೇಕು ಅಂತ ಹೋಗ್ತಾರೆ. ಬಟ್ ಆ ಥರ ಆಗೋದಿಲ್ಲ, ಆ ಥರ ಅದು ವರ್ಕ್ ಆಗೋದಿಲ್ಲ. ಕೃಷ್ಣ ಹೇಳ್ತಾರೆ ಏನು, ಓಕೆ ಜ್ಞಾನ ಅನ್ನೋದು ಓಕೆ, ಆದರೆ ಎರಡರಲ್ಲೂ ಕರ್ಮ ಯೋಗ ಅನ್ನೋದು ನಾನು ಹೇಳೋದು, ನಾನು ಪ್ರಿಫರ್ ಮಾಡೋದು ಅರ್ಜುನ ನಿನಗೆ ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಅಂದರೆ ವರ್ಕ್ ಇನ್ ಡಿವೋಷನ್ ಅದು ಪ್ರೋಗ್ರೆಸಿವ್, ಸ್ಲೋ ಬೈ ಸ್ಲೋ ಹೋಗುತ್ತೆ. ಅದಕ್ಕೆ ಕೃಷ್ಣ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಹೇಗೆ ಒಂದು ಲೋಟಸ್ ಲೀಫು ನೀರಲ್ಲಿದ್ದರೂ ಕೂಡ ಕಂಪ್ಲೀಟ್ ಆಗಿ ಡ್ರೈ ಆಗಿರುತ್ತೋ ಹಾಗೆ ಹಾಗೆ ನಾವು ಕೂಡ ಜಗತ್ತಲ್ಲಿ ಇದ್ದುಕೊಂಡೇ ಡ್ರೈ ಆಗಿರ್ಬೇಕು, ಅಂದ್ರೆ ಜಗತ್ ಜೊತೆ ಅಂಟ್ಕೊಳ್ದೆ ಇರಬೇಕು. ಓಕೆ, ಇವಾಗ ನಾವು ಶ್ಲೋಕದ ಬಗ್ಗೆ ಹೋಗೋಣ, ಶ್ಲೋಕದ ರಿಸಿಟೇಷನ್ ಹೋಗೋಣ. ಇಂಪಾರ್ಟೆಂಟ್ ಶ್ಲೋಕ ನಂಬರ್ 10. ಓಕೆ, ಈ ಶ್ಲೋಕದಲ್ಲಿ ಏನ್ ಕೃಷ್ಣ ಹೇಳ್ತಾರೆ? ಒನ್ ಹೂ ಪರ್ಫಾರ್ಮ್ಸ್ ಹಿಸ್ ಡ್ಯೂಟಿ ವಿತೌಟ್ ಅಟ್ಯಾಚ್ಮೆಂಟ್, ಅಂದ್ರೆ ಅಟ್ಯಾಚ್ಮೆಂಟ್ ಇಲ್ಲದೆ ತಮ್ಮ ಡ್ಯೂಟಿಯನ್ನ ಮಾಡ್ತಾ ಆ ಕೆಲಸದ ಫಲವನ್ನ ಭಗವಂತನಿಗೆ ಕೊಡ್ತಾ, ಅಂಥವನು ಪಾಪದ ಏನು ಏನು ತಪ್ಪಾಗಿದ್ರೆ ಪಾಪದ ಕೆಲಸ ಆಗಿದ್ರು ಅದು ಅವನಿಗೆ ಅಫೆಕ್ಟ್ ಆಗೋದಿಲ್ಲ.
ಹೇಗೆ ಒಂದು ಲೋಟಸ್ ಲೀಫು ವಾಟರಿಂದ ಅಫೆಕ್ಟ್ ಆಗಲ್ವೋ ಹಾಗೆ ಅವನ ಒಂದು ದುಷ್ಕರ್ಮ ಏನಿರುತ್ತೆ ಪಾಪದ ಕೆಲಸ ಕೂಡ ಅವನಿಗೆ ಅಂಟೋದಿಲ್ಲ, ಯಾಕಂದ್ರೆ ಕರ್ಮದ ಫಲವನ್ನು ತ್ಯಾಗ ಮಾಡಿರ್ತಾನೆ ಅಂತ. ಓಕೆ ಓಕೆ. ಬ್ರಹ್ಮಣಿ ಬ್ರಹ್ಮಣಿ ಆಯ ಅದಾಯ ಕರ್ಮಾಣಿ ಕರ್ಮಾಣಿ ಸಂಗಂ ಸಂಗಂ ತ್ಯಕ್ತ್ವಾ ಕರೋತಿ ಯಃ ತ್ಯಕ್ವಾ ಕರೋತಿ ಯಃ ಲಿಪ್ಯತೆ ನ ಲಿಪ್ಯತೆ ನ ಸ ಪಾಪೇನ ಸ ಪಾಪೇನ ಪದ್ಮಪತ್ರಂ ಪದ್ಮಪತ್ರಂ ಇವಾಂಭಸ ವಿವಂಬಸ ಬ್ರಹ್ಮಣ್ಯಾದಾಯ ಕರ್ಮಾಣಿ ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಂ ಇವಾಂಭಸ. ಪದ್ಮಪತ್ರಂ ಇವಂಬಸ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಅಂದ್ರೆ ಭಗವಂತನಿಗೋಸ್ಕರ ಆ ಕರ್ಮದ ಫಲವನ್ನ ತ್ಯಾಗ ಮಾಡೋಕ್ಕೋಸ್ಕರ ಆ ಕರ್ಮ ಮಾಡಿದಾಗ ಅದನ್ನು ತ್ಯಜಿಸಿದಾಗ, ಸಂಘವನ್ನು ತ್ಯಜಿಸಿದಾಗ ಏನಾಗುತ್ತೆ? ಲಿಪ್ಯತೆ ಅಂಟ್ಕೊಳ್ಳಲ್ಲ, ನ ಲಿಪ್ಯತೆ ಅಂಟುಕೊಳ್ಳಲ್ಲ. ಏನು ಅಂಟುಕೊಳ್ಳಲ್ಲ? ಪಾಪ ಅಂಟುಕೊಳ್ಳಲ್ಲ ಅವನಿಗೆ. ಹೇಗೆ ಅಂಟುಕೊಳ್ಳಲ್ಲ? ಪದ್ಮಪತ್ರಂ, ಪದ್ಮ ಅಂದ್ರೆ ಲೋಟಸ್, ಹೇಗೆ ಒಂದು ಲೋಟಸ್ ಲೀಫು ಇವಾಂಬಸ ಅಂಟ್ಕೊಳ್ಳಲ್ವೋ ನೀರಿಗೆ, ಹಾಗೆ ಅವನಿಗೆ ಪಾಪ ಕರ್ಮ ಅವನಿಗೆ ಅಂಟ್ಕೊಳ್ಳಲ್ಲ. ಇದು ನಮ್ಮ ಚಾಪ್ಟರ್ ಐದನೇ ಅಧ್ಯಾಯದ 1ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ ನಾವು ಕವರ್ ಮಾಡಿದ್ದೀವಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಶ್ಲೋಕಗಳನ್ನು ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ.